ಕ್ಯಾಬಿನೆಟ್ ರಚನೆಗೆ ಇಂದೇ ಒಪ್ಪಿಗೆ ಕೊಡುತ್ತಾ ಹೈಕಮಾಂಡ್. ನೂತನ ಮಂತ್ರಿಮಂಡಲ ರಚನೆಗೆ ವರಿಷ್ಠರ ಪ್ಲಾನ್ ಏನು? ಬೊಮ್ಮಾಯಿ ಜೆಪಿ ನಡ್ಡಾ ಭೇಟಿ ಮತ್ತೆ ಮುಂದೂಡಿಕೆ ಆಗಿದ್ದೇಕೆ? ದೆಹಲಿಯಲ್ಲಿ ಸಿಎಂ ಸುತ್ತ ಆಕಾಂಕ್ಷಿಗಳು ಗಿರ್ಕಿ ಹಾಕ್ತಿರೋದೇಕೆ? ಇಂಥ ಸ್ಟೋರಿಗಳನ್ನು ನೋಡೋಣ ನ್ಯೂಸ್ ಟಾಪ್ 9ನಲ್ಲಿ. ಕ್ಯಾಬಿನೆಟ್ ರಚನೆಗೆ ಇಂದೇ ಒಪ್ಪಿಗೆ ಕೊಡುತ್ತಾ ಹೈಕಮಾಂಡ್. ನೂತನ ಮಂತ್ರಿಮಂಡಲ ರಚನೆಗೆ ವರಿಷ್ಠರ ಪ್ಲಾನ್ ಏನು? ಬೊಮ್ಮಾಯಿ ಸಂಪುಟದಲ್ಲಿ ಯಾರಿಗೆ ಲಕ್, ಯಾರಿಗೆ ಶಾಕ್? ನೋಡೋಣ ಕ್ಯಾಬಿನೆಟ್ ಕ್ಲೈಮ್ಯಾಕ್ಸ್ ನ್ಯೂಸ್ ಟಾಪ್ 9ನಲ್ಲಿ. ಬೊಮ್ಮಾಯಿ ಸಂಪುಟ ರಚನೆಗೆ ಇವತ್ತೇ ಮುಹೂರ್ತ ಫಿಕ್ಸ್ ಆಗೋದು ಪಕ್ಕಾ ಆಗಿದೆ. ಸಂಭಾವ್ಯ ಸಚಿವರ ಪಟ್ಟಿ ಜೊತೆಗೆ ದೆಹಲಿಗೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ತೆರಳಿದ್ದು ಹೈಕಮಾಂಡ್ ಪಟ್ಟಿ ಫೈನಲ್ ಮಾಡಲಿದೆ. ದೆಹಲಿಯಲ್ಲೇ ಬೊಮ್ಮಾಯಿ ಬಳಗ ಸೇರೋರ ಪಟ್ಟಿಗೆ ವರಿಷ್ಠರು ಮುದ್ರೆ ಒತ್ತಲಿದ್ದು ಬಿಜೆಪಿಯ ಬಣಗಳ ಮಧ್ಯೆ ಯಾರ್ಯಾರಿಗೆ ಮಂತ್ರಿಗಿರಿ ಸಿಗಲಿದೆ ಅನ್ನೋದು ಕುತೂಹಲ ಮೂಡಿಸಿದೆ. ಸಂಪುಟ ರಚನೆಗೆ ಹೈಕಮಾಂಡ್ ಒಪ್ಪಿಗೆ ಪಡೆಯಲು ದೆಹಲಿಗೆ ತೆರಳಿರುವಂತಹ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾರನ್ನ ಭೇಟಿಯಾಗಿ ಚರ್ಚಿಸಲಿದ್ದಾರೆ. ರಾಜ್ಯ ಸಚಿವ ಸಂಪುಟ ರಚನೆ ಬಗ್ಗೆ ಸಿಎಂ ಬೊಮ್ಮಾಯಿ ಜೆಪಿ ನಡ್ಡಾ ಚರ್ಚೆ ನಡೆಸಲಿದ್ದು ಇಂದೇ ಕ್ಯಾಬಿನೆಟ್ ಭವಿಷ್ಯ ನಿರ್ಧಾರವಾಗಲಿದೆ. ನಾಳೆ ಅಥವಾ ನಾಡಿದ್ದೇ ನೂತನ ಸಚಿವರು ಪ್ರಮಾಣ ವಚನ ಸ್ವೀಕರಿಸುವ ಸಾಧ್ಯತೆ ಇದೆ. ಸಚಿವ ಸಂಪುಟ ರಚನೆಗೆ ಹೈಕಮಾಂಡ್ನಿಂದ ಒಪ್ಪಿಗೆ ಪಡೆಯಲಿರುವಂತಹ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಇಂದೇ ನೂತನ ಸಚಿವರ ಪಟ್ಟಿಯೊಂದಿಗೆ ಬರುವಂತಹ ಸಾಧ್ಯತೆ ಇದೆ. ನಾಳೆ ಅಥವಾ ನಾಡಿದ್ದು ನೂತನ ಸಚಿವರ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ ಅಂತ ಹೇಳಲಾಗ್ತಿದೆ. ನೂತನ ಸಂಪುಟದಲ್ಲಿ ಸಚಿವ ಸ್ಥಾನ ಪಡೆಯಲು ಶಾಸಕರ ಕೊನೆ ಕ್ಷಣದ ಕಸರತ್ತು ಜೋರಾಗಿದೆ. ದೆಹಲಿಯಲ್ಲೇ ಮಂತ್ರಿಗಿರಿಗಾಗಿ ಶಾಸಕರು ಪೈಪೋಟಿ ನಡೆಸ್ತಾ ಇದ್ದು ದೆಹಲಿಯಲ್ಲೇ ಠಿಕಾಣಿ ಹೂಡಿದ್ದಾರೆ. ಶಾಸಕರಾದ ಅಂಗಾರ, ರಾಜುಗೌಡ, ಪಿ ರಾಜೀವ್, ಚಂದ್ರಪ್ಪ ಸೇರಿದಂತೆ ಹಲವರಿಂದ ಮಂತ್ರಿಗಿರಿಗೆ ಸರ್ಕಸ್ ಮಾಡ್ತಿದ್ದಾರೆ. ಪರಿಷತ್ ಸದಸ್ಯ ಸುನಿಲ್ ವಲ್ಯಾಪುರೆ ಕೂಡ ಲಾಬಿ ನಡೆಸುತ್ತಿದ್ದಾರೆ. ಮಂತ್ರಿಗಿರಿಗಾಗಿ ಕೇಸರಿ ಕಲಿಗಳು ಕೊನೆ ಹಂತದ ಸರ್ಕಸ್ ಮಾಡ್ತಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ನಿವಾಸ ಕಾವೇರಿಗೆ ಸಚಿವಾಕಾಂಕ್ಷಿಗಳು ಪರೇಡ್ ನಡೆಸ್ತಾ ಇದ್ದಾರೆ. ಶಾಸಕ ಎಂಪಿ ಕುಮಾರಸ್ವಾಮಿ ಬಿಎಸ್ ಯಡಿಯೂರಪ್ಪರನ್ನ ಬೆಂಬಲಿಗರ ಸಮೇತ ಭೇಟಿಯಾಗಿದ್ದಾರೆ. ಸಚಿವ ಸ್ಥಾನದ ಪ್ರಬಲ ಆಕಾಂಕ್ಷಿಯಾಗಿರುವಂತಹ ಎಂಪಿ ಕುಮಾರಸ್ವಾಮಿ ಬಿಎಸ್ವೈ ಮೂಲಕ ಮಂತ್ರಿಗಿರಿಗಾಗಿ ಒತ್ತಡ ಹಾಕಿಸಲು ತಂತ್ರ ಹೆಣೆದಂತೆ ಕಾಣುತ್ತಿದೆ. ನೂತನ ಮಂತ್ರಿಮಂಡಲ ರಚನೆಗೆ ಹೈಕಮಾಂಡ್ ಸೂತ್ರವೇನು ಅನ್ನೋದು ಭಾರಿ ಕುತೂಹಲಕ್ಕೆ ಕಾರಣವಾಗಿದೆ. ಒಬ್ಬೊಬ್ಬ ನಾಯಕರ ಬಳಿ ಒಬ್ಬ ಶಾಸಕರ ಪಟ್ಟಿ ಇದ್ದು ಯಾವುದಕ್ಕೆ ಒಪ್ಪಿಗೆ ಸಿಕ್ಕಿದೆ ಎನ್ನುವುದು ಇನ್ನೂ ನಿಗೂಢವಾಗಿದೆ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯದ್ದು ಒಂದು ಪಟ್ಟಿಯಾದರೆ ಮಾಜಿ ಸಿಎಂ ಬಿಎಸ್ವೈರದ್ದು ಮತ್ತೊಂದು ಪಟ್ಟಿಯಾಗಿದೆ. ಇನ್ನು ಹೈಕಮಾಂಡ್ ನಾಯಕರ ಬಳಿಯೂ ಕೂಡ ಒಂದು ಲಿಸ್ಟ್ ಇದೆ. ಸಿಎಂ ಬೊಮ್ಮಾಯಿ ಲಿಸ್ಟ್ನಲ್ಲಿ ಹಲವು ಶಾಸಕರ ಹೆಸರಿದೆ. ಬಿಎಸ್ ಯಡಿಯೂರಪ್ಪ ಆಪ್ತ ಶಾಸಕರೆಲ್ಲ ಸಿಎಂ ಬೊಮ್ಮಾಯಿ ಪಟ್ಟಿಯಲ್ಲಿದ್ದು ಯಾರ್ಯಾರಿಗೆ ಸಚಿವ ಸ್ಥಾನ ಸಿಗುತ್ತೆ ಅನ್ನೋದು ಕೂಡ ಕುತೂಹಲ ಮೂಡಿಸಿದೆ. ಎಂಪಿ ರೇಣುಕಾಚಾರ್ಯ, ಎಂಪಿ ಕುಮಾರಸ್ವಾಮಿ, ಆರ್ಗ ಜ್ಞಾನೇಂದ್ರ, ಜಿಎಚ್ ತಿಪ್ಪಾರೆಡ್ಡಿ, ಹಾಲಪ್ಪ ಆಚಾರ್, ಮಾಡಾಳ್ ವಿರೂಪಾಕ್ಷಪ್ಪ, ದುರ್ಯೋಧನ ಹೈಹುಳೆ, ಶಿವನಗೌಡ ನಾಯಕ್, ಎಸ್ಎ ರವೀಂದ್ರನಾಥ್, ಮಾಡಾಳ್ ವಿರೂಪಾಕ್ಷಪ್ಪ ಹೆಸರುಗಳು ಸಿಎಂ ಪಟ್ಟಿಯಲ್ಲಿದೆ. ಜೊತೆಗೆ ವಲಸಿಗ ಶಾಸಕರ ಹೆಸರು ಕೂಡ ಸಿಎಂ ಪಟ್ಟಿಯಲ್ಲಿದೆ. ಮಾಜಿ ಸಿಎಂ ಯಡಿಯೂರಪ್ಪ ಕೋಟಾದಡಿ ಯಾರಿಗೆ ಪಟ್ಟ ಅನ್ನುವುದು ಇನ್ನೂ ನಿಗೂಢವಾಗಿದೆ. ಬಿಎಸ್ವೈ ನಿವಾಸ ರಾಜಕೀಯದ ಪವರ್ ಹೌಸ್ ಆಗಿದ್ದು ಮಂತ್ರಿಗಿರಿ ಕಸರತ್ತು ಕೂಡ ನಡೀತದೆ. ಮಂತ್ರಿಗಿರಿಗಾಗಿ ಬಿಎಸ್ವೈ ಬೆನ್ನು ಬಿದ್ದ ಶಾಸಕರು ಲಾಬಿ ಮಾಡ್ತಾ ಇದ್ದಾರೆ. ಬಿಎಸ್ವೈ ಸೂಚಿಸುವವರಿಗೆ ವರಿಷ್ಠರು ಅಸ್ತು ಅಂತಾರ. ಯಡಿಯೂರಪ್ಪ ಯಾರ ಪರ ಬ್ಯಾಟ್ ಬೀಸ್ತಿದ್ದಾರೆ ಅನ್ನೋದು ಕೂಡ ಕುತೂಹಲಕ್ಕೆ ಕಾರಣವಾಗಿದೆ. ಬಿಎಸ್ ಯಡಿಯೂರಪ್ಪ ಆಪ್ತ ಶಾಸಕರು ಸಚಿವ ಸ್ಥಾನಕ್ಕೆ ಪೈಪೋಟಿ ನಡೆಸಿದ್ದಾರೆ. ಈ ಮಧ್ಯೆ ಮೂಲ ಶಾಸಕರ ಮಧ್ಯೆ ವಲಸಿಗರಿಗೂ ಕೂಡ ಟೆನ್ಷನ್ ಶುರುವಾಗಿದ್ದು ಮಾಜಿ ಸಿಎಂ ಬಿಎಸ್ವೈ ಮತ್ತು ಬೊಮ್ಮಾಯಿಗೆ ವಲಸಿಗರು ದುಂಬಾಲು ಬಿದ್ದಿದ್ದಾರೆ. ಭೈರತಿ ಬಸವರಾಜ್, ಬಿಸಿ ಪಾಟೀಲ್, ಶಿವರಾಮ್ ಹೆಬ್ಬಾರ್, ಡಾಕ್ಟರ್ ಕೆ ಸುಧಾಕರ್, ಎಂಟಿಬಿ ನಾಗರಾಜ್, ಆರ್ ಶಂಕರ್, ಮಹೇಶ್ ಕುಮಟಳ್ಳಿ, ಮುನಿರತ್ನ ಲಾಬಿ ಮಾಡ್ತಿದ್ದಾರೆ. ದೆಹಲಿಯಲ್ಲಿ ಸಚಿವ ಸ್ಥಾನ ಆಕಾಂಕ್ಷಿಗಳ ಕೊನೆ ಕ್ಷಣದ ಕಸರತ್ತು ಹೇಗಿದೆ? ಬಿಎಸ್ವೈ ಆಪ್ತರಿಗೆ ಮಣೆ ಹಾಕುತ್ತಾ ಹೈಕಮಾಂಡ್ ಒಪ್ಪಿದ್ರೆ ಮಾತ್ರ ವಲಸಿಗರಿಗೆ ಸ್ಥಾನ ಸಿಗೋದಾ? ನೋಡೋಣ ಸಂಪುಟ ಸವಾಲ್ ನ್ಯೂಸ್ ಟಾಪ್ 9ನಲ್ಲಿ. ರಾಜ್ಯ ಸಚಿವ ಸಂಪುಟ ರಚನೆ ತೀವ್ರ ಕುತೂಹಲ ಮೂಡಿಸಿದ್ದು ಬೊಮ್ಮಾಯಿ ಸಂಪುಟಕ್ಕೆ ಯಾರ್ಯಾರು ಸೇರ್ತಾರೆ ಅನ್ನೋದು ಇನ್ನೂ ಕೂಡ ಪಕ್ಕಾ ಆಗಿಲ್ಲ. ಹೀಗಾಗಿ ಸಚಿವಾಕಾಂಕ್ಷಿಗಳು ಭಾರಿ ಸರ್ಕಸ್ ಮಾಡ್ತಿದ್ದಾರೆ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯನ್ನ ಭೇಟಿಯಾಗಿ ಒತ್ತಡ ತಂತ್ರ ಅನುಸರಿಸುತ್ತಿದ್ದಾರೆ. ದೆಹಲಿಯಲ್ಲಿ ಸಿಎಂ ಬೊಮ್ಮಾಯಿಯನ್ನ ಮಾಜಿ ಸಚಿವರಾದಂತಹ ಲಕ್ಷ್ಮಣ ಸವದಿ, ಬಿಸಿ ಪಾಟೀಲ್ ಭೇಟಿಯಾಗಿದ್ದು ಸಚಿವ ಸ್ಥಾನಕ್ಕಾಗಿ ಕೊನೆ ಹಂತದ ಕಸರತ್ತು ನಡೆಸಿದ್ದಾರೆ.
ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಆಪ್ತ ಶಾಸಕರು ಸಚಿವ ಸ್ಥಾನಕ್ಕೆ ಪೈಪೋಟಿ ನಡೆಸುತ್ತಿದ್ದಾರೆ. ಆದರೆ ಸರ್ಕಾರ ರಚನೆಗೆ ಕಾರಣರಾದವರಿಗೆ ಮಾತ್ರ ಬಿಎಸ್ ಯಡಿಯೂರಪ್ಪ ಭರವಸೆ ನೀಡಿದ್ದಾರಂತೆ. ಹೀಗಿದ್ರೂ ಮಾಜಿ ಸಿಎಂ ಯಡಿಯೂರಪ್ಪ ನಿವಾಸಕ್ಕೆ ಪದೇ ಪದೇ ಆಪ್ತರು ಭೇಟಿ ನೀಡಿ ಬಿಎಸ್ವೈ ಮೂಲಕ ಮಂತ್ರಿಗಿರಿಗೆ ಒತ್ತಡ ತಂತ್ರ ಅನುಸರಿಸುತ್ತಿದ್ದಾರೆ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸಂಪುಟದಲ್ಲಿ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಆಪ್ತರಿಗೆ ಅದೃಷ್ಟ ಒಲಿಯಲಿದೆ ಅಂತ ಹೇಳಲಾಗ್ತಿದೆ. ಶಾಸಕ ಎಂಪಿ ರೇಣುಕಾಚಾರ್ಯ, ಎಂಪಿ ಕುಮಾರಸ್ವಾಮಿ, ಆರಗ ಜ್ಞಾನೇಂದ್ರ, ಜಿಎಚ್ ತಿಪ್ಪಾರೆಡ್ಡಿ, ಹಾಲಪ್ಪ ಆಚಾರ್, ಮಾಡಾಳ್ ವಿರೂಪಾಕ್ಷಪ್ಪಗೆ ಸಚಿವ ಸ್ಥಾನ ಸಿಗುವುದು ಫಿಕ್ಸ್ ಎನ್ನಲಾಗಿದೆ. ಅಲ್ಲದೆ ಶಾಸಕ ದುರ್ಯೋಧನ ಐಹೊಳೆ, ಶಿವನಗೌಡ ನಾಯ್ಕ್, ಎಸ್ಎ ರವೀಂದ್ರನಾಥ್, ಮಾಡಾಳ್ ವಿರೂಪಾಕ್ಷಪ್ಪಗೂ ಪಟ್ಟ ಸಿಗಲಿದೆ. ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ರಚನೆಗೆ ಕಾರಣರಾದವರಿಗೆ ಮಾತ್ರ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಭರವಸೆ ನೀಡಲಿದ್ದಾರಂತೆ. ವಲಸಿಗರಿಗೆ ಮಂತ್ರಿ ಸ್ಥಾನ ಕೊಡಿಸುವ ಭರವಸೆ ನೀಡುವಂತಹ ಬಿಎಸ್ವೈ ಹೈಕಮಾಂಡ್ ಅಭಿಪ್ರಾಯ ಕೇಳಿದ್ರಷ್ಟೇ ಸಲಹೆ ನೀಡುವ ಸಾಧ್ಯತೆ ಇದೆ. ಆದರೆ ಬಿಎಸ್ವೈ ಶಿಫಾರಸು ಮಾಡಿದ್ರೂ ಹೈಕಮಾಂಡ್ ಎಷ್ಟರ ಮಟ್ಟಿಗೆ ಪರಿಗಣಿಸುತ್ತೆ ಅನ್ನೋದು ಗೊತ್ತಿಲ್ಲ. ರಾಜ್ಯ ಸಚಿವ ಸಂಪುಟ ರಚನೆಗೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಗೆ ಹೈಕಮಾಂಡ್ ಪೂರ್ಣ ಸ್ವಾತಂತ್ರ್ಯ ಕೊಟ್ಟಿದೆ. ಆದರೂ ಬೊಮ್ಮಾಯಿ ಬಳಗದಲ್ಲಿ ಹೈಕಮಾಂಡ್ನದ್ದೇ ಮೇಲುಗೈ ಪಕ್ಕಾ ಆಗಲಿದೆ. ಹೈಕಮಾಂಡ್ ಏಕಪಕ್ಷೀಯ ಪಟ್ಟಿ ಮಾಡಿದ್ರೆ ಬಿಎಸ್ ಯಡಿಯೂರಪ್ಪರಿಗೂ ಹಿನ್ನಡೆಯಾಗಲಿದೆ. ಹೀಗಾಗಿ ಸಂಪುಟದಲ್ಲಿ ಯಾರ್ಯಾರಿಗೆ ಸ್ಥಾನ ಸಿಗುತ್ತೆ ಎನ್ನುವುದು ಕುತೂಹಲ ಮೂಡಿಸಿದೆ. ಬಿಎಸ್ ಯಡಿಯೂರಪ್ಪ ಸಂಪುಟದಲ್ಲಿ ಸ್ಥಾನ ಪಡೆದಿರುವಂತಹ ವಲಸಿಗರಿಗೆ ಬೊಮ್ಮಾಯಿ ಸಂಪುಟದಲ್ಲಿ ಸ್ಥಾನ ಸಿಗುತ್ತಾ ಇಲ್ವಾ ಅನ್ನೋದು ಇನ್ನೂ ಪಕ್ಕಾ ಆಗಿಲ್ಲ. ಆದರೆ ಹೈಕಮಾಂಡ್ ನಿರ್ಧಾರ ಮಾಡಿದ್ರೆ ಮಾತ್ರ ವಲಸಿಗರಿಗೆ ಸಚಿವ ಸ್ಥಾನ ಸಿಗಲಿದೆ. ಎಲ್ಲಾ ವಲಸಿಗರಿಗೂ ಇದುವರೆಗೂ ಮಂತ್ರಿ ಭಾಗ್ಯ ಪಕ್ಕಾ ಆಗಿಲ್ಲ. ಅಲ್ಲದೆ ಬೊಮ್ಮಾಯಿ ಸಂಪುಟದಿಂದ 4-5 ವಲಸಿಗರಿಗೆ ಕೋಕ್ ಕೊಡೋ ಸಾಧ್ಯತೆ ಇದೆ. ದೆಹಲಿಯಲ್ಲಿ ವಲಸಿಗ ಶಾಸಕರ ಭವಿಷ್ಯ ನಿರ್ಧಾರವಾಗಲಿದೆ. ಹೈಕಮಾಂಡ್ ನಿರ್ಧಾರ ಮಾಡಿದರೆ ಮಾತ್ರ ವಲಸಿಗರಿಗೆ ಸಚಿವ ಸ್ಥಾನ ಸಿಗಲಿದ್ದು, 4-5 ಬಾಂಬೆ ಫ್ರೆಂಡ್ಸ್ಗೆ ಇನ್ನೂ ಆತಂಕ ಕಾಡ್ತಿದೆ. 4-5 ವಲಸಿಗರಿಗೆ ಸಂಪುಟದಿಂದ ಕೈಬಿಡೋ ಆತಂಕವಿದ್ದು, ಬಿಎಸ್ವೈ ರಾಜೀನಾಮೆಗೂ ಮುನ್ನ ಮಾಜಿ ಸಿಎಂ ಬಿಎಸ್ವೈ ಜೊತೆಗೆ ವಲಸಿಗರು ಚರ್ಚೆ ಮಾಡಿದ್ರು. ಭವಿಷ್ಯದ ಕುರಿತು ಕ್ಲಾರಿಟಿ ಕೊಡಿ ಅಂತ ಬಿಎಸ್ವೈಗೆ ಒತ್ತಡ ಹೇರಿದ್ರು. ಅನ್ಯಾಯ ಆಗಲ್ಲ ಅಂತ ವಲಸಿಗರಿಗೆ ಬಿಎಸ್ವೈ ಭರವಸೆ ನೀಡಿದ್ದು, ಸರ್ಕಾರ ರಚನೆಗೆ ಕಾರಣರಾದವರನ್ನ ಕೈ ಬಿಡಬೇಡಿ ಅಂತ ಯಡಿಯೂರಪ್ಪ ತಿಳಿಸಿದ್ದಾರಂತೆ. ಹೀಗಾಗಿ ವಲಸಿಗರನ್ನ ಕೈಬಿಟ್ರೆ ಬೊಮ್ಮಾಯಿಗೆ ಸಂಕಷ್ಟ ಎದುರಾಗೋ ಸಾಧ್ಯತೆ ಇದೆ. ಇನ್ನು ಬೊಮ್ಮಾಯಿ ನೇಮಕ ಆಗ್ತಿದ್ದಂತೆ ಅವರ ಸುತ್ತ ವಲಸಿಗರು ಗಿರ್ಕಿ ಹಾಕ್ತಿದ್ರು. ಸುಧಾಕರ್, ಭೈರತಿ ಬಸವರಾಜ್, ಬಿಸಿ ಪಾಟೀಲ್, ಹೆಬ್ಬಾರ್, ಮಹೇಶ್ ಕುಮಟಳ್ಳಿ ಸೇರಿದಂತೆ ವಲಸಿಗರು ಬೊಮ್ಮಾಯಿ ಸುತ್ತ ಗಿರ್ಕಿ ಹೊಡೆದಿದ್ರು. ವಲಸಿಗ ಕೋಟಾದಡಿ ರಾಜರಾಜೇಶ್ವರಿ ನಗರದ ಶಾಸಕ ಮುನಿರತ್ನಗೆ ಮಂತ್ರಿ ಪಟ್ಟ ಫಿಕ್ಸ್ ಎನ್ನಲಾಗ್ತಾರೆ. ಉಪಚುನಾವಣೆಯಲ್ಲಿ ಗೆದ್ದ ಬಳಿಕ ಮುನಿರತ್ನಗೆ ಸಚಿವ ಸ್ಥಾನ ಸಿಗಲಿದೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ಬಿಜೆಪಿಯಲ್ಲಿನ ನಾಯಕತ್ವ ಬದಲಾವಣೆ ಬಡಿದಾಟದ ಮಧ್ಯೆ ಶಾಸಕ ಮುನಿರತ್ನಗೆ ಮಂತ್ರಿಗಿರಿ ಸಿಕ್ಕಿರಲಿಲ್ಲ. ಹೀಗಾಗಿ ನೂತನ ಕ್ಯಾಬಿನೆಟ್ನಲ್ಲಿ ಮುನಿರತ್ನಗೆ ಮಂತ್ರಿ ಪಟ್ಟ ಒಲಿದು ಬರಲಿದೆ ಅಂತ ಹೇಳಲಾಗ್ತಿದೆ. ಬೊಮ್ಮಾಯಿ ಬಳಗದಲ್ಲಿ ಯಾರ್ಯಾರಿಗೆ ಹೈಕಮಾಂಡ್ ಮಣೆ ಹಾಕಲಿದೆ? ಅಳೆದು ತೂಗಿ ಸಂಪುಟ ರಚನೆಗೆ ಸಿಎಂ ಪ್ಲಾನ್ ಮಾಡಿರೋದೇನು? ಕ್ಯಾಬಿನೆಟ್ನಲ್ಲಿ ಸೀನಿಯರ್ಸ್ಗೆ ಶಾಕ್ ಫಿಕ್ಸಾ? ನೋಡೋಣ ಬೊಮ್ಮಾಯಿ ಬಳಗ ನ್ಯೂಸ್ ಟಾಪ್ 9ನಲ್ಲಿ. ಶೀಘ್ರವೇ ರಾಜ್ಯ ಸಚಿವ ಸಂಪುಟ ರಚನೆಯಾಗಲಿದ್ದು, ಬೊಮ್ಮಾಯಿ ಸಂಪುಟಕ್ಕೆ ಯಾರೆಲ್ಲ ಸೇರ್ಪಡೆಯಾಗಲಿದ್ದಾರೆ, ಯಾರ್ಯಾರಿಗೆ ಮಣೆ ಹಾಕಲಿದ್ದಾರೆ ಅನ್ನೋದು ಕುತೂಹಲಕ್ಕೆ ಕಾರಣವಾಗಿದೆ. ಇಂದೇ ನೂತನ ಸಚಿವ ಪಟ್ಟಿ ಬಿಡುಗಡೆಯಾಗುವ ಸಾಧ್ಯತೆ ಇದ್ದು, ನೂತನ ಸಂಪುಟದಲ್ಲಿ ಮಂತ್ರಿಗಳಾಗೋರು ಯಾರ್ಯಾರು, ಯಾವ ಘಟಾನುಘಟಿಗಳನ್ನ ಸಂಪುಟದಿಂದ ಕೈ ಬಿಡುತ್ತಾರೆ ಅನ್ನೋ ಕುತೂಹಲಕ್ಕೆ ತೆರೆ ಬೀಳಲಿದೆ. ರಾಜ್ಯ ಸಚಿವ ಸಂಪುಟಕ್ಕೆ ಲಿಸ್ಟ್ನ ಹೈಕಮಾಂಡ್ ರೆಡಿ ಮಾಡಿದೆ ಅಂತ ಹೇಳಲಾಗ್ತಾ ಇದೆ. ಪಕ್ಷನಿಷ್ಠರಿಗೆ ವರಿಷ್ಠರು ಮಣೆ ಹಾಕೋ ಸಾಧ್ಯತೆ ಇದೆ. ಅರಗ ಜ್ಞಾನೇಂದ್ರ, ಸಿದ್ದು ಸವದಿ, ವೀರಣ್ಣ ಚರಂತಿಮಠ, ಹಾಲಪ್ಪ ಆಚಾರ್ಗೆ ಸಚಿವ ಸ್ಥಾನ ಸಿಗುವ ನಿರೀಕ್ಷೆ ಇದೆ. ಅಲ್ಲದೆ ಸುನಿಲ್ ಕುಮಾರ್, ಡಿಸಿ ನಾಗೇಶ್, ಅಭಯ್ ಪಾಟೀಲ್, ದತ್ತಾತ್ರೇಯ ಪಾಟೀಲ್ ರೇವ್ರ ಹೆಸರು ಕೂಡ ಹೈಕಮಾಂಡ್ ಪಟ್ಟಿಯಲ್ಲಿ ಇದೆಯಂತೆ. ಸಂಪುಟ ಸೇರುವ ಸಂಭಾವ್ಯ ಸಚಿವರ ಜೊತೆ ದೆಹಲಿಗೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ತೆರಳಿದ್ದು ಹೈಕಮಾಂಡ್ನಿಂದ ಒಪ್ಪಿಗೆ ಪಡೆಯಲಿದ್ದಾರೆ. ಇಂದೇ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಪಡೆದು ಬರುವಂತಹ ಸಾಧ್ಯತೆ ಇದೆ. ಎಲ್ಲವನ್ನ ಅಳೆದು ತೂಗಿ ಸಂಪುಟ ರಚನೆಗೆ ಬೊಮ್ಮಾಯಿ ಪ್ಲಾನ್ ಮಾಡಿದ್ದು, ಬಿಎಸ್ವೈ ಕ್ಯಾಬಿನೆಟ್ನಲ್ಲಿದ್ದ ಸಾಕಷ್ಟು ಜನರಿಗೆ ಕೋಕ್ ನೀಡುವ ನಿರೀಕ್ಷೆ ಇದೆ. ರಾಷ್ಟ್ರ ರಾಜಧಾನಿಯಲ್ಲಿ ಸಂಪುಟ ರಚನೆ ಕಸರತ್ತು ನಡೀತಾ ಇದ್ದು, 2ನೇ ಬಾರಿ ತೆರಳಿರುವಂತಹ ಸಿಎಂ ಬಸವರಾಜ ಬೊಮ್ಮಾಯಿ ಗುಡ್ ನ್ಯೂಸ್ ತರಲಿದ್ದಾರೆ. ಹೈಕಮಾಂಡ್ ಕರೆ ಬರ್ತಾ ಇದ್ದಂತೆ ದೆಹಲಿಗೆ ಸಿಎಂ ದೌಡಾಯಿಸಿದ್ದು, ನೂತನ ಸಂಪುಟ ರಚನೆಗೆ ಇವತ್ತೇ ವರಿಷ್ಠರು ಗ್ರೀನ್ ಸಿಗ್ನಲ್ ನೀಡಲಿದ್ದಾರೆ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸಂಪುಟದಲ್ಲಿ ಹಿರಿಯ ನಾಯಕರಿಗೆ ಶಾಕ್ ಕಾದಿದೆ ಅಂತ ಹೇಳಲಾಗ್ತಿದೆ. ನೂತನ ಸಂಪುಟದಲ್ಲಿ ಹಿರಿಯರಿಗೆ ಮಂತ್ರಿ ಪಟ್ಟ ತಪ್ಪಲಿದ್ದು, ಕಳಪೆ ನಿರ್ವಹಣೆ ತೋರಿದವರಿಗೆ ಹೈಕಮಾಂಡ್ ಗೇಟ್ ಪಾಸ್ ಕೊಡೋ ಸಾಧ್ಯತೆ ಇದೆ. ಹೀಗಾಗಿ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಹಾದಿಯನ್ನೇ ಹಿರಿಯರು ತುಳಿಯೋ ಸಾಧ್ಯತೆ ಇದೆ.
ನೂತನ ಕ್ಯಾಬಿನೆಟ್ನಲ್ಲಿ ಮಾಜಿ ಸಚಿವರಿಗೆ ಮಣೆ ಹಾಕೋದು ಬಹುತೇಕ ಡೌಟ್ ಆಗಿದೆ. ಹೊಸ ಸಚಿವ ಸಂಪುಟದಿಂದ ವಿ ಸೋಮಣ್ಣ, ಜೆಸಿ ಮಾಧುಸ್ವಾಮಿಯನ್ನು ಕೈಬಿಡುವ ಸಾಧ್ಯತೆ ಇದೆ. ಮುಂದಿನ ಚುನಾವಣೆಯನ್ನು ಗಮನದಲ್ಲಿಟ್ಟುಕೊಂಡು ಯುವ ಮುಖಗಳಿಗೆ ಹೈಕಮಾಂಡ್ ಮಣೆ ಹಾಕೋದು ದಟ್ಟವಾಗಿದೆ. ಬಸವರಾಜ ಬೊಮ್ಮಾಯಿ ಸಂಪುಟದಲ್ಲಿ ಮಾಜಿ ಉಪಮುಖ್ಯಮಂತ್ರಿ ಹಾಗೂ ಸಾರಿಗೆ ಸಚಿವ ಲಕ್ಷ್ಮಣ ಸವದಿಗೂ ಸಚಿವ ಸ್ಥಾನ ಕೈತಪ್ಪುತ್ತೆ ಅಂತ ಹೇಳಲಾಗ್ತಿದೆ. ಜೊತೆಗೆ ಶಿಕ್ಷಣ ಸಚಿವರಾಗಿದ್ದ ಎಸ್ ಸುರೇಶ್ ಕುಮಾರ್, ಶ್ರೀಮಂತ್ ಪಾಟೀಲ್, ಕೋಟಾ ಶ್ರೀನಿವಾಸ್ ಪೂಜಾರಿ, ಪ್ರಭು ಚೌಹಾಣ್, ಸಿಸಿ ಪಾಟೀಲ್ಗೂ ಕೋಕ್ ಕೊಡೋ ನಿರೀಕ್ಷೆ ಇದೆ. ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಸಂಪುಟದಲ್ಲಿ ಸ್ಥಾನ ಪಡೆದಂತಹ ಹಿರಿಯ ನಾಯಕರಿಗೆ ಮಂತ್ರಿಗಿರಿ ಒಲಿಯುವುದು ಕಷ್ಟ ಸಾಧ್ಯ ಎನ್ನಲಾಗಿದೆ. ಆನಂದ್ ಸಿಂಗ್, ಶ್ರೀಮಂತ್ ಪಾಟೀಲ್, ಆರ್ ಶಂಕರ್, ಕೆ ಗೋಪಾಲಯ್ಯ, ಶಿವರಾಮ್ ಹೆಬ್ಬಾರ್, ಶಶಿಕಲಾ ಜೊಲ್ಲೆಗೆ ಕೋಕ್ ಕೊಡೋ ಸಾಧ್ಯತೆ ಇದೆ. ಆದರೆ ಮಂತ್ರಿ ಪಟ್ಟ ಮರಳಿ ಪಡೆಯಲು ಶಶಿಕಲಾ ಜೊಲ್ಲೆ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ರಾಜ್ಯ ಸಚಿವ ಸಂಪುಟ ಪುನರ್ರಚನೆಗೆ ಮುಹೂರ್ತ ಫಿಕ್ಸ್ ಆಗಿದ್ದು, ಈ ಬಾರಿ ಬೊಮ್ಮಾಯಿ ಸಂಪುಟಕ್ಕೆ ಹೊಸ ಮುಖಗಳು ಎಂಟ್ರಿ ಕೊಡಲಿದೆ. ಕೃಷ್ಣರಾಜ ಕ್ಷೇತ್ರದ ಶಾಸಕ ಎಸ್ಎ ರಾಮದಾಸ್ಗೆ ಈ ಬಾರಿ ಸಚಿವ ಸ್ಥಾನ ಫಿಕ್ಸ್ ಎನ್ನಲಾಗ್ತಾ ಇದ್ದು, ಸುರಪುರ ಕ್ಷೇತ್ರದ ಶಾಸಕ ರಾಜುಗೌಡ ಕೂಡ ಸಂಪುಟ ಪ್ರವೇಶಿಸಲಿದ್ದಾರೆ. ಅಲ್ಲದೆ ಕಲಬುರಗಿ ದಕ್ಷಿಣ ಕ್ಷೇತ್ರದ ದತ್ತಾತ್ರೇಯ ಪಾಟೀಲ್, ಹೊನ್ನಾಳಿ ಕ್ಷೇತ್ರದ ಎಂಪಿ ರೇಣುಕಾಚಾರ್ಯ ಕೂಡ ಸಚಿವ ಸ್ಥಾನದ ರೇಸ್ನಲ್ಲಿದ್ದಾರೆ. ಡಿಸಿಎಂ ಹುದ್ದೆಗೆ ಹೈಕಮಾಂಡ್ ಯಾವ ಫಾರ್ಮುಲಾ ಅನುಸರಿಸಲಿದೆ? ಉಪಮುಖ್ಯಮಂತ್ರಿ ಪಟ್ಟದ ಮೇಲೆ ಯಾರೆಲ್ಲ ಕಣ್ಣಿಟ್ಟಿದ್ದಾರೆ? ಈಶ್ವರಪ್ಪ, ರಾಮುಲು, ಕಾರಜೋಳ, ಅಶೋಕ್ ಪೈ ಯಾರಿಗೆ ಚಾನ್ಸ್? ನೋಡೋಣ ಡಿಸಿಎಂ ಲೆಕ್ಕ ನ್ಯೂಸ್ ಟಾಪ್ 9ನಲ್ಲಿ. ರಾಜ್ಯ ಬಿಜೆಪಿಯಲ್ಲಿ ಒಂದೆಡೆ ಮಂತ್ರಿಗಿರಿ ಲಾಭಿ ನಡೆಯುತ್ತಿದ್ರೆ ಮತ್ತೊಂದೆಡೆ ಉಪಮುಖ್ಯಮಂತ್ರಿ ಪಟ್ಟಕ್ಕೆ ಪೈಪೋಟಿ ಜೋರಾಗಿದೆ. ಸಿಎಂ ಬೊಮ್ಮಾಯಿ ಸರ್ಕಾರದಲ್ಲಿ ಎಷ್ಟು ಡಿಸಿಎಂ ಹುದ್ದೆ ಸೃಷ್ಟಿಯಾಗಲಿದೆ ಅನ್ನೋದು ಇನ್ನೂ ಪಕ್ಕಾ ಆಗಿಲ್ಲ. ಹೀಗಾಗಿ ಡಿಸಿಎಂ ಹುದ್ದೆಗಳು ಸೃಷ್ಟಿಯಾದರೆ ಯಾರಿಗೆಲ್ಲ ಚಾನ್ಸ್ ಸಿಗುತ್ತೆ ಅನ್ನೋದು ಕುತೂಹಲ ಮೂಡಿಸಿದ್ದು, ಡಿಸಿಎಂ ರೇಸ್ನಲ್ಲಿ ಘಟಾನುಘಟಿ ಕೇಸರಿ ಕಲಿಗಳಿದ್ದಾರೆ. ಡಿಸಿಎಂ ಪಟ್ಟ ಗಿಟ್ಟಿಸಿಕೊಳ್ಳೋಕೆ ಭಾರೀ ಸರ್ಕಸ್ ಮಾಡ್ತಿದ್ದಾರೆ. ರಾಜ್ಯದಲ್ಲಿ ಡಿಸಿಎಂ ಹುದ್ದೆ ಚರ್ಚೆ ಕಾವು ಪಡೆದುಕೊಂಡಿದ್ದು, ಉಪಮುಖ್ಯಮಂತ್ರಿ ಹುದ್ದೆ ಮೇಲೆ ಹಿರಿಯ ನಾಯಕರು ಕಣ್ಣಿಟ್ಟಿದ್ದಾರೆ. ಹೀಗಾಗಿ ಡಿಸಿಎಂ ಆಯ್ಕೆಗೆ ಬಿಜೆಪಿ ಹೈಕಮಾಂಡ್ ಫಾರ್ಮುಲಾ ಸಿದ್ಧಪಡಿಸಿದ್ದು, ಸಮುದಾಯವಾರು ಡಿಸಿಎಂ ಆಯ್ಕೆಗೆ ಚರ್ಚೆ ನಡೆಸಲಾಗಿದೆ. 3+1 ಡಿಸಿಎಂ ಸ್ಥಾನ ರಚಿಸಲು ಹೈಕಮಾಂಡ್ ಚಿಂತನೆ ನಡೆಸಿದೆ. ರಾಜ್ಯದಲ್ಲಿ 4 ಡಿಸಿಎಂ ಸ್ಥಾನ ನೀಡಲು ಬಿಜೆಪಿ ಹೈಕಮಾಂಡ್ ಚಿಂತನೆ ನಡೆಸಿದೆ ಅಂತ ಹೇಳಲಾಗ್ತಿದೆ. ಲಿಂಗಾಯತ ಸಮುದಾಯದವರಿಗೆ ಮುಖ್ಯಮಂತ್ರಿ ಪಟ್ಟ ಸಿಕ್ಕಿದ್ದು, ಇತರೆ ಸಮುದಾಯಗಳಿಗೆ 4 ಡಿಸಿಎಂ ಪಟ್ಟ ಸಿಗುವ ಸಾಧ್ಯತೆ ಇದೆ. ಹಿಂದುಳಿದ ವರ್ಗ, ದಲಿತ, ವಾಲ್ಮೀಕಿ ಮತ್ತು ಒಕ್ಕಲಿಗ ಸಮುದಾಯಕ್ಕೆ ಡಿಸಿಎಂ ಪಟ್ಟ ಕೊಡುವ ನಿರೀಕ್ಷೆ ಇದೆ. ರಾಜ್ಯ ಬಿಜೆಪಿಯಲ್ಲಿ ಡಿಸಿಎಂ ಸ್ಥಾನಕ್ಕೆ ಭಾರೀ ಪೈಪೋಟಿ ನಡೆಯುತ್ತಿದ್ದು, ಪ್ರಬಲ ಆಕಾಂಕ್ಷಿಯಾಗಿರೋ ಶ್ರೀರಾಮುಲುಗೆ ಈ ಬಾರಿ ಡಿಸಿಎಂ ಸ್ಥಾನ ಒಲಿದು ಬರುವ ಸಾಧ್ಯತೆ ಇದೆ. ವಾಲ್ಮೀಕಿ ಸಮುದಾಯದ ಶ್ರೀರಾಮುಲು, ಕುರುಬ ಸಮುದಾಯದ ಕೆಎಸ್ ಈಶ್ವರಪ್ಪ, ದಲಿತ ಸಮುದಾಯದ ಗೋವಿಂದ ಕಾರಜೋಳ, ಒಕ್ಕಲಿಗ ಕೋಟಾದಲ್ಲಿ ಆರ್ ಅಶೋಕ್, ಅಶ್ವಥ್ ನಾರಾಯಣ್ ಹಾಗೂ ಸಿಟಿ ರಫಿಗೆ ಡಿಸಿಎಂ ಪಟ್ಟ ಬರುವ ಸಾಧ್ಯತೆ ಇದೆ. ಸಚಿವರ ಲಿಸ್ಟ್ ಜೊತೆ ಉಪಮುಖ್ಯಮಂತ್ರಿ ಲಿಸ್ಟ್ಗೂ ಇದೇ ಹೈಕಮಾಂಡ್ ಒಪ್ಪಿಗೆ ನೀಡುವ ಸಾಧ್ಯತೆ ಇದೆ. ಉಪಮುಖ್ಯಮಂತ್ರಿ ಸ್ಥಾನ ಗಿಟ್ಟಿಸಿಕೊಳ್ಳೋಕೆ ಕೆಎಸ್ ಈಶ್ವರಪ್ಪ ಶತ ಪ್ರಯತ್ನ ಮಾಡ್ತಿದ್ದಾರೆ. ಹಿಂದುಳಿದ ವರ್ಗದ ನಾಯಕನೆಂಬ ಕಾರಣಕ್ಕೆ ಡಿಸಿಎಂಗೆ ಡಿಮ್ಯಾಂಡ್ ಮಾಡ್ತಿದ್ದು, ಡಿಸಿಎಂ ಸ್ಥಾನ ಕೊಟ್ಟರೆ ಹಿಂದುಳಿದ ವರ್ಗ ಬಿಜೆಪಿ ಪರ ಎಂಬ ಸಂದೇಶ ರವಾನೆಯಾಗಲಿದೆ ಅಂತ ತಂತ್ರ ರೂಪಿಸಿದ್ದಾರೆ. ಸಮುದಾಯದ ಶ್ರೀಗಳ ಮೂಲಕ ಒತ್ತಡ ಹೇರ್ತಿದ್ದು, ಸಂಘ ಪರಿವಾರದ ಮುಖಂಡರಿಗೂ ತಮ್ಮ ಶಕ್ತಿ ಮನವರಿಕೆ ಮಾಡಿಕೊಡಲು ಈಶ್ವರಪ್ಪ ಯತ್ನಿಸುತ್ತಿದ್ದಾರೆ. ಉಪಮುಖ್ಯಮಂತ್ರಿ ಸ್ಥಾನಕ್ಕಾಗಿ ಮಾಜಿ ಸಚಿವ ಶ್ರೀರಾಮುಲು ಸರ್ಕಸ್ ಮಾಡ್ತಿದ್ರು. ವಾಲ್ಮೀಕಿ ಸಮುದಾಯದ ನಾಯಕ ಅಂತ ಡಿಸಿಎಂ ಸ್ಥಾನಕ್ಕೆ ಪಟ್ಟು ಹಿಡಿದಿದ್ದಾರೆ. ಮುಂದಿನ ಚುನಾವಣೆಯಲ್ಲಿ ವಾಲ್ಮೀಕಿ ವೋಟ್ ಬ್ಯಾಂಕ್ಗೆ ಶ್ರೀರಾಮುಲು ಸಿದ್ಧತೆ ನಡೆಸಿದ್ದಾರೆ. ಬಳ್ಳಾರಿ, ಚಿತ್ರದುರ್ಗ, ರಾಯಚೂರು, ವಿಜಯಪುರ, ವಿಜಯನಗರ, ಕೊಪ್ಪಳ, ಯಾದಗಿರಿ, ಗದಗ ಜಿಲ್ಲೆಗಳಲ್ಲಿ ಹಿಡಿತ ಸಾಧಿಸಲು ರಾಮುಲು ಪ್ಲಾನ್ ಮಾಡಿದ್ದಾರೆ. ವಾಲ್ಮೀಕಿ ಸಮುದಾಯವೇ ಮಾಜಿ ಸಚಿವ ಶ್ರೀರಾಮುಲುಗೆ ಶ್ರೀರಕ್ಷೆಯಾಗಿದೆ. 2018ರ ಚುನಾವಣೆ ವೇಳೆ ಶ್ರೀರಾಮುಲುರನ್ನ ಡಿಸಿಎಂ ಅಂತ ಬಿಂಬಿಸಿದ್ರು.
ಆದ್ರೆ ಶ್ರೀರಾಮುಲುಗೆ ಡಿಸಿಎಂ ಪಟ್ಟ ಕೈತಪ್ಪಿತ್ತು. ಹೀಗಾಗಿ ಈ ಬಾರಿ ಉಪಮುಖ್ಯಮಂತ್ರಿ ಸ್ಥಾನ ಸಿಗುವ ನಿರೀಕ್ಷೆಯಲ್ಲಿ ಶ್ರೀರಾಮುಲು ಇದ್ದಾರೆ. ಇನ್ನು ಸಿದ್ದರಾಮಯ್ಯರನ್ನ ಕಟ್ಟಿಹಾಕಲು ಶ್ರೀರಾಮುಲುರನ್ನ ಬಿಜೆಪಿ ಬಳಸಿತ್ತು. ಅಲ್ಲದೆ ಶ್ರೀರಾಮುಲು ಡಿಸಿಎಂ ಆದ್ರೆ 10 ಜಿಲ್ಲೆಗಳಲ್ಲಿ ಹಿಡಿತ ಸಾಧಿಸಬಹುದು. ಯುವಕರನ್ನ ಬಿಜೆಪಿ ಕಡೆಗೆ ಸೆಳೆಯುವುದಕ್ಕೆ ಸಾಧ್ಯ ಅನ್ನೋ ಲೆಕ್ಕಾಚಾರದಲ್ಲಿ ಹೈಕಮಾಂಡ್ ಇದೆ. ಜೊತೆಗೆ ವರಿಷ್ಠರ ದೃಷ್ಟಿಯಲ್ಲಿ ರಾಮುಲು ಸಮರ್ಥ ನಾಯಕನೆಂಬ ಭಾವನೆ ಇದ್ದು, ಇದೇ ಆಧಾರದ ಮೇಲೆ ಡಿಸಿಎಂ ಪಟ್ಟಕ್ಕಾಗಿ ರಾಮುಲು ಸೆಣಸಾಡುತ್ತಿದ್ದಾರೆ. ಡಿಸಿಎಂ ಆಗಿದ್ದ ಗೋವಿಂದ ಕಾರಜೋಳಗೆ ಹೈಕಮಾಂಡ್ ಮತ್ತೆ ಮಣೆ ಹಾಕುವ ಸಾಧ್ಯತೆ ಇದೆ. ಬಿಜೆಪಿ ಪಕ್ಷದಲ್ಲಿ ಹಿರಿಯ ರಾಜಕಾರಣಿಯಾಗಿರೋ ಗೋವಿಂದ ಕಾರಜೋಳ, ರಾಮಕೃಷ್ಣ ಹೆಗಡೆ ಸಮಕಾಲೀನರು. ಅಲ್ಲದೆ ಡಿಸಿಎಂ ಸ್ಥಾನಕ್ಕೆ ಹಿರಿಯ ಅನುಭವಿ ನಾಯಕ ಇದ್ರೆ ಸೂಕ್ತ ಅನ್ನೋ ಲೆಕ್ಕಾಚಾರದಲ್ಲಿ ಹೈಕಮಾಂಡ್ ಇದೆ. ಜೊತೆಗೆ ರಾಜ್ಯ ಮಟ್ಟದಲ್ಲಿ ದಲಿತ ನಾಯಕ ಅನ್ನೋ ಹೆಸರು ಗಳಿಸಿರೋ ಗೋವಿಂದ ಕಾರಜೋಳ ಮಾಜಿ ಸಿಎಂ ಯಡಿಯೂರಪ್ಪರಿಗೆ ಆಪ್ತರಾಗಿದ್ದಾರೆ. ಒಕ್ಕಲಿಗ ಕೋಟಾದಡಿ ಮಾಜಿ ಸಚಿವ ಆರ್ ಅಶೋಕ್ಗೆ ಡಿಸಿಎಂ ಸ್ಥಾನ ಸಿಗುವ ಸಾಧ್ಯತೆ ಇದೆ. ಬಿಎಸ್ ಯಡಿಯೂರಪ್ಪ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಿರುವ ಆರ್ ಅಶೋಕ್ ಈ ಹಿಂದೆ ಗೃಹ ಖಾತೆ ಸೇರಿ ಹಲವು ಖಾತೆ ನಿರ್ವಹಣೆ ಮಾಡಿರುವ ಅನುಭವ ಹೊಂದಿದ್ದಾರೆ. 2012ರಲ್ಲಿ ಡಿಸಿಎಂ ಆಗಿದ್ದ ಆರ್ ಅಶೋಕ್ ಆರ್ಎಸ್ಎಸ್ ಜೊತೆ ಉತ್ತಮ ಸಂಬಂಧ ಹೊಂದಿದ್ದಾರೆ. ಮನೆಯಲ್ಲಿರದೆ ಬೇಕಾಬಿಟ್ಟಿ ಓಡಾಡ್ತಿರುವ ಸೋಂಕಿತರನ್ನ ಕೇರ್ ಸೆಂಟರ್ಗೆ ಶಿಫ್ಟ್ ಮಾಡ್ತಾರಾ? ಯಾವ್ಯಾವ ರಾಜ್ಯದಿಂದ ಬೆಂಗಳೂರಿಗೆ ಬರುವವರಿಗೆ ಕ್ವಾರಂಟೈನ್ ಮಾಡಲಿದ್ದಾರೆ? ಪೊಲೀಸರ ವಶದಲ್ಲಿದ್ದ ಸ್ಫೋಟಕ ನಾಪತ್ತೆಯಾಯ್ತಾ? ಇಂಥ ಸುದ್ದಿಗಳನ್ನು ನೋಡೋಣ ಸಮಗ್ರ ನ್ಯೂಸ್ ಟಾಪ್ 9ನಲ್ಲಿ. ಬೆಂಗಳೂರಿನಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಏರಿಕೆ ಆಗ್ತಾ ಇದೆ. ಆದರೆ ಸೋಂಕಿತರು ಹೋಮ್ ಐಸೋಲೇಷನ್ ರೂಲ್ಸ್ ಫಾಲೋ ಮಾಡ್ತಾ ಇಲ್ಲ. ಸೋಂಕಿತರು ಸಾರ್ವಜನಿಕರ ಮಧ್ಯೆ ಓಡಾಡ್ತಾ ಇದ್ದು ಒಬ್ಬರಿಂದ ಮತ್ತೊಬ್ಬರಿಗೆ ಸೋಂಕು ಸ್ಪ್ರೆಡ್ ಆಗೋ ಆತಂಕ ಎದುರಾಗಿದೆ. ಹಾಗಾಗಿ ಸೋಂಕಿತರನ್ನ ಕೋವಿಡ್ ಕೇರ್ ಸೆಂಟರ್ಗೆ ಶಿಫ್ಟ್ ಮಾಡಲು ಆಲೋಚನೆ ಮಾಡಲಾಗಿದೆ. 2ನೇ ಅಲೆ ಕಡಿಮೆಯಾದ ಬಳಿಕ ಬಿಬಿಎಂಪಿ ಸೋಂಕಿತರನ್ನ ಹೋಮ್ ಐಸೋಲೇಷನ್ ಮಾಡ್ತಾ ಇತ್ತು. ಆದ್ರೀಗ 3ನೇ ಅಲೆಯ ಆತಂಕ ಹೆಚ್ಚಿದ್ದು ಸೋಂಕಿತರನ್ನ ಕೋವಿಡ್ ಕೇರ್ ಸೆಂಟರ್ಗೆ ಶಿಫ್ಟ್ ಮಾಡಲು ಪ್ಲಾನ್ ಮಾಡಲಾಗ್ತಿದೆ. ಕೇರಳದಲ್ಲಿ ಕೊರೋನಾ ಸೋಂಕು ದಿನೇ ದಿನೇ ಹೆಚ್ಚಾಗ್ತಾನೆ ಇದೆ. ಹಾಗಾಗಿ ಕೇರಳದಿಂದ ಬರುವವರ ಸಾಂಸ್ಥಿಕ ಕ್ವಾರಂಟೈನ್ಗೆ ಯೋಜನೆ ರೂಪಿಸಲಾಗಿದೆ. ಈ ಬಗ್ಗೆ ಬಿಬಿಎಂಪಿಯಿಂದ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲು ಚಿಂತನೆ ನಡೆಸಲಾಗಿದೆ. ಕೋವಿಡ್ ಟೆಸ್ಟ್ ರಿಪೋರ್ಟ್ ಇಲ್ಲದೆ ಪ್ರಯಾಣಿಕರು ಬರ್ತಿದ್ದಾರೆ. ಹಾಗಾಗಿ ಕೇರಳದಿಂದ ಬಂದ ಪ್ರಯಾಣಿಕರ ಕ್ವಾರಂಟೈನ್ ಮಾಡಬೇಕಾಗಿದೆ. ಕೊಪ್ಪಳ ನಗರದ ಕಿನ್ನಾಳ ರಸ್ತೆಯಲ್ಲಿರುವ ದೇವಸ್ಥಾನದಲ್ಲಿ ಕಳ್ಳತನ ಜರುಗಿದೆ. ಹೇಮರೆಡ್ಡಿ ಮಲ್ಲಮ್ಮ ದೇವಸ್ಥಾನದಲ್ಲಿ ಕಳ್ಳರು ಕೈಚುಳುಕ ತೋರಿಸಿದ್ದಾರೆ. ದೇಗುಲದಲ್ಲಿದ್ದ ಬೆಳ್ಳಿ ಮೂರ್ತಿಗೆ 500 ಗ್ರಾಂ ಬಂಗಾರ, 50,000 ರೂಪಾಯಿ ಹಣದ ಜೊತೆಗೆ ಹುಂಡಿಯಲ್ಲಿದ್ದ ಹಣವನ್ನು ಕಳವು ಮಾಡಿದ್ದಾರೆ. ಸ್ಥಳಕ್ಕೆ ಕೊಪ್ಪಳ ನಗರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಮೈಸೂರು ಜಿಲ್ಲೆಯ ಹುಣಸೂರು ಪೊಲೀಸರು ದರೋಡಿ ಪ್ರಕರಣವನ್ನು ಭೇದಿಸಿದ್ದಾರೆ. ಹುಣಸೂರು ನಗರದಲ್ಲಿ ಮನೆಗೆ ನುಗ್ಗಿ ವೃದ್ಧರ ಮೇಲೆ ಹಲ್ಲೆ ಮಾಡಿ ಕೊಲೆ ಬೆದರಿಕೆ ಹಾಕಿ ದರೋಡಿ ಮಾಡಲಾಗಿತ್ತು. ಮನೆಯಲ್ಲಿದ್ದ 6 ಲಕ್ಷ ನಗದು, 500 ಗ್ರಾಂ ಚಿನ್ನ, 1 ಪಿಸ್ತೂಲ್ ದರೋಡೆ ಮಾಡಿದಂತಹ ಕಳ್ಳರು ಮೊಹಸಿನ್ ಇಮ್ರಾನ್, ಆಫ್ರಿನ್, ಆಶಿಕ್ ಹುಸೇನ್, ಮೊಹಮ್ಮದ್ ಅಜರುದ್ದೀನ್ ಮತ್ತು ಮಿರ್ಜಾ ತನ್ವೀರ್ ಬೇಗ್ ಅನ್ನೋ ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಆರೋಪಿಗಳಿಂದ 72,000 ನಗದು, 1 ಆಕ್ಸಿಸ್ ಬೈಕ್, 1 ಸ್ಯಾಂಟ್ರೋ ಕಾರನ್ನು ವಶಕ್ಕೆ ಪಡೆಯಲಾಗಿದೆ. ಹುಣಸೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮಂಡ್ಯದಲ್ಲಿ ಪೊಲೀಸರು ವಶಪಡಿಸಿಕೊಂಡಿದ್ದಂತಹ ಭಾರೀ ಪ್ರಮಾಣದ ಸ್ಫೋಟಕ ನಾಪತ್ತೆಯಾಗಿದೆ. ಕಲ್ಲು ಗಣಿಗಾರಿಕೆಗೆ ಬಳಸುವಂತಹ ಸ್ಫೋಟಕ ಪೊಲೀಸರ ವಶದಲ್ಲಿದ್ದಾಗಲೇ ಅಕ್ರಮವಾಗಿ ಮಾರಾಟ ಮಾಡಲಾಗಿದೆ ಎನ್ನುವ ಆರೋಪ ಕೇಳಿಬಂದಿದೆ. ಮಂಡ್ಯ ಪೊಲೀಸರ ವಿರುದ್ಧ ಆರ್ಟಿಐ ಕಾರ್ಯಕರ್ತ ರವೀಂದ್ರ ಗಂಭೀರ ಆರೋಪ ಮಾಡಿದ್ದಾರೆ. 14,400 ಜಿಲೆಟಿನ್ ಕಡ್ಡಿಗಳು, 4,000 ಎಲೆಕ್ಟ್ರಿಕ್ ಡಿಟೋನೇಟರ್, 540 ನಾನ್ ಎಲೆಕ್ಟ್ರಿಕ್ ಡಿಟೋನೇಟರ್ಗಳು ನಾಪತ್ತೆಯಾಗಿವೆ. ಗೋದಾಮು ಮಾಲೀಕ ನಜೀಮುಲ್ಲಾ ಶರೀಫ್ ಎಂಬಾತನಿಂದ ಸ್ಫೋಟಕ ಮಾರಾಟವಾಗಿದೆ ಎನ್ನಲಾಗಿದೆ. ಪೊಲೀಸರ ವಶದಲ್ಲಿದ್ದ ಸ್ಫೋಟಕ ಮಾರಾಟದ ಬಗ್ಗೆ ಸಮಗ್ರ ತನಿಖೆಗೆ ರವೀಂದ್ರ ಆಗ್ರಹಿಸಿದ್ದಾರೆ. ರೌಡಿ ಶೀಟರ್ಗಳಿಗೆ ಮುಂಜಾನೆಯ ಖಾಕಿ ಪಡೆ ಬಿಗ್ ಶಾಕ್ ಕೊಟ್ಟಿದೆ. ರೌಡಿ ಶೀಟರ್ಗಳ ಮನೆಗಳ ಮೇಲೆ ಪೊಲೀಸರು ದಾಳಿ ನಡೆಸಿದ್ದಾರೆ. ಬೆಳ್ಳಂಬೆಳಗ್ಗೆ ಪಶ್ಚಿಮ ವಿಭಾಗದ ಪೊಲೀಸರಿಂದ ಕಾರ್ಯಾಚರಣೆ ಮಾಡಲಾಗಿದೆ. ಮಾಗಡಿ ರೋಡ್ ಹಾಗೂ ಕೆಪಿ ಅಗ್ರಹಾರ ವ್ಯಾಪ್ತಿಯ ರೌಡಿ ಶೀಟರ್ಸ್ ಮನೆ ಮೇಲೆ ದಾಳಿ ಮಾಡಿ ಪರಿಶೀಲನೆ ನಡೆಸಲಾಗಿದೆ. ದಾಳಿ ಬಳಿಕ ಪೊಲೀಸರಿಂದ ಪರಿಶೀಲನೆ ಮುಂದುವರೆದಿದೆ. ಕೃಷ್ಣಾ ನದಿ ಹರಿವಿನ ಪ್ರಮಾಣ ಕಡಿಮೆಯಾಗಿದೆ. ರಬಕವಿ ಬನಹಟ್ಟಿ ತಾಲೂಕಿನ ಹಿಪ್ಪರಗಿ ಬ್ಯಾರೇಜ್ ಒಳ ಹಾಗೂ ಹರಿವಿನ ಪ್ರಮಾಣದಲ್ಲಿ ಇಳಿಕೆ ಕಂಡುಬಂದಿದೆ. 6 ಟಿಎಂಸಿ ಸಾಮರ್ಥ್ಯದ ಬ್ಯಾರೇಜ್ ಇದಾಗಿದ್ದು ಒಳಹರಿವು 2,47,000 ಕ್ಯೂಸೆಕ್ ಇದೆ. ಹೊರಹರಿವು 2,46,000 ಕ್ಯೂಸೆಕ್ ಇದೆ. ಸದ್ಯ ಪ್ರವಾಹದ ಭೀತಿಯಿಂದ ನದಿ ತೀರದ ಸಂತ್ರಸ್ತರು ನಿರಾಳರಾಗ್ತಿದ್ದಾರೆ.
ಕೃಷ್ಣಾ ನದಿ ತಟದಲ್ಲಿ ಪ್ರವಾಹದ ಭೀತಿ ಉಂಟಾಗಿದೆ. ಆಲಮಟ್ಟಿ ಡ್ಯಾಂನಲ್ಲಿ ಒಳಹರಿವು ಹಾಗೂ ಹೊರಹರಿವು ಕಡಿಮೆಯಾದರೂ ಪ್ರವಾಹ ಕಾಟ ಮಾತ್ರ ನಿಂತಿಲ್ಲ. ನೆಡಗುಂದಿ ಹಾಗೂ ಮುದ್ದೇಬಿಹಾಳ ತಾಲೂಕುಗಳಲ್ಲಿ ಅಪಾರ ಪ್ರಮಾಣದ ಜಮೀನುಗಳಲ್ಲಿ ನೀರು ನಿಂತಿದೆ. ರೈತರು ಬೆಳೆಗಳನ್ನ ಕಳೆದುಕೊಂಡಿದ್ದಾರೆ. ಕಬ್ಬು, ಬಾಳೆ, ಉದ್ದು, ಹೆಸರು, ಶೇಂಗಾ, ತೊಗರಿ ಬೆಳೆಗಳು ಪ್ರವಾಹದಲ್ಲಿ ಹಾಳಾಗಿವೆ. ಪ್ರವಾಹದಿಂದ ಹಾಳಾದ ಬೆಳೆಗಳಿಗೆ ಸೂಕ್ತ ಪರಿಹಾರಕ್ಕಾಗಿ ರೈತರು ಒತ್ತಾಯ ಮಾಡುತ್ತಿದ್ದಾರೆ. ಆಗಸ್ಟ್ ತಿಂಗಳಲ್ಲೇ ಕೊರೋನಾ 3ನೇ ಅಲೆ ಅಪ್ಪಳಿಸಲಿದೆ ಅಂತ ಹೇಳಿದ್ಯಾರು? ಯಾವ್ಯಾವ ರಾಜ್ಯಗಳಲ್ಲಿ ಶಾಲಾ ಕಾಲೇಜು ಪ್ರಾರಂಭವಾಗಿದೆ? ಜುಲೈನಲ್ಲಿ ಎಷ್ಟು ಕೋಟಿ ಕೊರೋನಾ ಲಸಿಕೆ ನೀಡಲಾಗಿದೆ? ನೋಡೋಣ ದೇಶ ವಿದೇಶ ನ್ಯೂಸ್ ಟಾಪ್ 9ನಲ್ಲಿ. ಭಾರತದಲ್ಲಿ ಆಗಸ್ಟ್ ತಿಂಗಳಲ್ಲಿ ಕೊರೋನಾದ 3ನೇ ಅಲೆ ಬರಬಹುದು. ಪ್ರತಿನಿತ್ಯ 1 ಲಕ್ಷಕ್ಕಿಂತ ಕಡಿಮೆ ಕೊರೋನಾ ಕೇಸ್ ಅಥವಾ 1.5 ಲಕ್ಷದಷ್ಟು ಕೊರೋನಾ ಕೇಸ್ ಪತ್ತೆಯಾಗಬಹುದು ಅಂತ ಹೈದರಾಬಾದ್ ಹಾಗೂ ಕಾನ್ಪುರ ಐಐಟಿ ಸಂಶೋಧಕರು ಹೇಳಿದ್ದಾರೆ. ಅಕ್ಟೋಬರ್ ತಿಂಗಳ ವೇಳೆಗೆ ಕೊರೋನಾದ 3ನೇ ಅಲೆ ತುದಿಗೆ ಹೋಗಬಹುದು. ಆದರೆ ಕೊರೋನಾದ 3ನೇ ಅಲೆ 2ನೇ ಅಲೆಯಷ್ಟು ತೀವ್ರವಾಗಿರುವುದಿಲ್ಲ ಅಂತ ಸಂಶೋಧಕರು ಹೇಳಿದ್ದಾರೆ. ಭಾರತದಲ್ಲಿ 11 ವಾರಗಳ ಕಾಲ ಕೊರೋನಾ ಕೇಸ್ನಲ್ಲಿ ಕುಸಿತ ಕಂಡು ಬಂದಿತ್ತು. ಆದರೆ ಇದೀಗ ಕೊರೋನಾ ಕೇಸ್ನಲ್ಲಿ ಹೆಚ್ಚಳ ಕಂಡು ಬರ್ತಾ ಇದ್ದು 7.5% ಕೇಸ್ ಹೆಚ್ಚಳವಾಗ್ತಿದೆ. ಜುಲೈ 26ರಿಂದ ಆಗಸ್ಟ್ 1ರವರೆಗೆ 2.86 ಲಕ್ಷ ಕೊರೋನಾ ಕೇಸ್ ಪತ್ತೆಯಾಗಿದೆ. ಇದಕ್ಕೂ ಮೊದಲಿನ ವಾರ 2.66 ಲಕ್ಷ ಕೊರೋನಾ ಕೇಸ್ ಪತ್ತೆಯಾಗಿದ್ದು, ಇದಕ್ಕೆ ಹೋಲಿಸಿದರೆ ಜುಲೈ 26ರಿಂದ ಆಗಸ್ಟ್ 1ರ ಅವಧಿಯಲ್ಲಿ 7.5% ಕೊರೋನಾ ಕೇಸ್ ಹೆಚ್ಚಳವಾಗಿದೆ. ದೇಶದ ಕೆಲವು ರಾಜ್ಯಗಳಲ್ಲಿ ಇಂದಿನಿಂದ ಶಾಲಾ ಕಾಲೇಜುಗಳು ಪುನರ್ ಆರಂಭ ಆಗಿದೆ. ಪಂಜಾಬ್, ಛತ್ತೀಸ್ಗಢ ರಾಜ್ಯಗಳಲ್ಲಿ ಶಾಲೆಗಳು ಇಂದಿನಿಂದ ಪುನರ್ ಆರಂಭ ಆಗಿವೆ. ಆದರೆ ಕರ್ನಾಟಕದಲ್ಲಿ ಇನ್ನೂ ಪ್ರಾಥಮಿಕ ಶಾಲೆ ಆರಂಭಕ್ಕೆ ಒಪ್ಪಿಗೆ ನೀಡಿಲ್ಲ. ಐಸಿಎಂಆರ್ ಶಾಲೆಗಳನ್ನು ಆರಂಭಿಸುವುದು ಸೂಕ್ತ ಅಂತ ರಾಜ್ಯಗಳಿಗೆ ಸಲಹೆ ನೀಡಿದೆ. ದೇಶದಲ್ಲಿ ಉತ್ಪಾದನೆಯಾದ ಲಸಿಕೆಯ ಪೈಕಿ 25% ಲಸಿಕೆಯನ್ನು ಖಾಸಗಿ ಆಸ್ಪತ್ರೆಗಳಿಗೆ ಮಾರಲು ಲಸಿಕಾ ಕಂಪನಿಗಳಿಗೆ ಅವಕಾಶ ನೀಡಲಾಗಿದೆ. ಆದರೆ ಖಾಸಗಿ ಆಸ್ಪತ್ರೆಗಳು ಈ ಲಸಿಕೆಯನ್ನು ಪಡೆದು ಜನರಿಗೆ ನೀಡ್ತಾ ಇಲ್ಲ. ಹೀಗಾಗಿ ಖಾಸಗಿ ಆಸ್ಪತ್ರೆಗಳು ಬಳಸದೇ ಇರುವಂತಹ ಲಸಿಕೆಗಳನ್ನು ಸರ್ಕಾರಿ ಆಸ್ಪತ್ರೆಗಳು ಬಳಸಿಕೊಳ್ಳಬಹುದು ಅಂತ ಕೇಂದ್ರದ ಆರೋಗ್ಯ ಸಚಿವ ಮನಸುಖ್ ಮಾಂಡವಿಯಾ ಹೇಳಿದ್ದಾರೆ. ಸರ್ಕಾರಿ ಆಸ್ಪತ್ರೆಗಳೇ ಲಸಿಕೆ ಖರೀದಿಗೆ ಲಸಿಕಾ ಕಂಪನಿಗಳಿಗೆ ಆರ್ಡರ್ ನೀಡಬಹುದು ಅಂತ ಮನಸುಖ್ ಮಾಂಡವಿಯಾ ಹೇಳಿದ್ದಾರೆ. ದೇಶದಲ್ಲಿ ಜುಲೈ ತಿಂಗಳಲ್ಲಿ 13 ಕೋಟಿ ಡೋಸ್ ಲಸಿಕೆಯನ್ನು ಜನರಿಗೆ ನೀಡಲಾಗಿದೆ ಅಂತ ಕೇಂದ್ರದ ಆರೋಗ್ಯ ಸಚಿವ ಮನಸುಖ್ ಮಾಂಡವಿಯಾ ಹೇಳಿದ್ದಾರೆ. ಆಗಸ್ಟ್ ತಿಂಗಳಲ್ಲಿ ಇದಕ್ಕಿಂತ ಹೆಚ್ಚಿನ ಪ್ರಮಾಣದ ಲಸಿಕೆಯನ್ನ ಜನರಿಗೆ ನೀಡುತ್ತೇವೆ ಅಂತ ಮನಸುಖ್ ಮಾಂಡವಿಯಾ ಹೇಳಿದ್ದಾರೆ. ಆಗಸ್ಟ್ ತಿಂಗಳಲ್ಲಿ ದೇಶಕ್ಕೆ 15ರಿಂದ 16 ಕೋಟಿ ಡೋಸ್ ಲಸಿಕೆ ಸಿಗೋ ನಿರೀಕ್ಷೆ ಇದೆ. ದೇಶದಲ್ಲಿ ಇದುವರೆಗೂ ಕೇರಳ ರಾಜ್ಯದಲ್ಲಿ ಮಾತ್ರ ಝಿಕಾ ವೈರಸ್ ಪ್ರಕರಣಗಳು ಪತ್ತೆಯಾಗಿದ್ವು. ಕೇರಳ ರಾಜ್ಯದಲ್ಲಿ 50ಕ್ಕೂ ಹೆಚ್ಚು ಝಿಕಾ ವೈರಸ್ ಪ್ರಕರಣಗಳು ಪತ್ತೆಯಾಗಿದ್ವು. ಆದೀಗ ಮಹಾರಾಷ್ಟ್ರ ರಾಜ್ಯದಲ್ಲಿ ಝಿಕಾ ವೈರಸ್ ಪ್ರಕರಣವೊಂದು ಪತ್ತೆಯಾಗಿದೆ. ಪುಣೆ ಜಿಲ್ಲೆಯಲ್ಲಿ ಮಹಿಳೆಯೊಬ್ಬರಲ್ಲಿ ಝಿಕಾ ವೈರಸ್ ಪತ್ತೆಯಾಗಿತ್ತು. ಆದರೆ ಝಿಕಾ ವೈರಸ್ ಸೋಂಕಿತ ಮಹಿಳೆ ಈಗಾಗಲೇ ಗುಣಮುಖರಾಗಿದ್ದಾರೆ ಅಂತ ಮಹಾರಾಷ್ಟ್ರದ ಆರೋಗ್ಯ ಇಲಾಖೆ ಹೇಳಿದೆ. ಭಾರತದಲ್ಲಿ ಕೊರೋನಾದ 2ನೇ ಅಲೆಯಲ್ಲಿ ತೀವ್ರವಾಗಿ ಹೆಚ್ಚಿನ ಕೊರೋನಾ ಕೇಸ್ ಕಂಡುಬಂದ ಜಿಲ್ಲೆಗಳಲ್ಲಿ 3ನೇ ಅಲೆಯಲ್ಲಿ ಹೆಚ್ಚಿನ ಕೇಸ್ ಕಂಡುಬರಲ್ಲ ಅಂತ ಐಸಿಎಂಆರ್ ಹೇಳಿದೆ. 2ನೇ ಅಲೆಯಲ್ಲಿ ದೆಹಲಿ, ಮುಂಬೈ ನಗರಗಳಲ್ಲಿ ಹೆಚ್ಚಿನ ಕೇಸ್ ಕಂಡುಬಂದಿದ್ವು. ಹೀಗಾಗಿ 3ನೇ ಅಲೆಯಲ್ಲಿ ಈ ನಗರಗಳಲ್ಲಿ ಹೆಚ್ಚಿನ ಕೇಸ್ ಕಂಡುಬರಲ್ಲ ಅಂತ ಐಸಿಎಂಆರ್ ಹೇಳಿದೆ. ಆದರೆ ಭಾರತದಲ್ಲಿ ಹೊಸ ಕೊರೋನಾ ಕೇಸ್ ಪತ್ತೆಯಾಗ್ತಾ ಇದ್ದು, ಇದರಿಂದ 3ನೇ ಅಲೆ ಬರುವ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ ಅಂತ ವಿಜ್ಞಾನಿಗಳು ಹೇಳಿದ್ದಾರೆ. ಅತಿ ಹೆಚ್ಚು ಕೊರೋನಾ ಕೇಸ್ ಇರುವ ಟಾಪ್ 10 ರಾಜ್ಯಗಳು ಕೊರೋನಾ ಟೆಸ್ಟಿಂಗ್ ಅನ್ನು ಹೆಚ್ಚಿನ ಪ್ರಮಾಣದಲ್ಲಿ ನಡೆಸಬೇಕು. ಜೊತೆಗೆ ಕೊರೋನಾ ಲಸಿಕೆ ಅಭಿಯಾನವನ್ನು ಚುರುಕುಗೊಳಿಸಬೇಕು ಅಂತ ಕೇಂದ್ರದ ಆರೋಗ್ಯ ಇಲಾಖೆ ಸೂಚನೆ ಕೊಟ್ಟಿದೆ. ಕೇಂದ್ರದ ಆರೋಗ್ಯ ಇಲಾಖೆಯ ಕಾರ್ಯದರ್ಶಿ ರಾಜೇಶ್ ಭೂಷಣ್ ಈ ಸೂಚನೆಯನ್ನು ನೀಡಿದ್ದಾರೆ. ಕೇರಳ, ಮಹಾರಾಷ್ಟ್ರ, ಕರ್ನಾಟಕ, ತಮಿಳುನಾಡು, ಮೇಘಾಲಯ, ಒರಿಸ್ಸಾ, ಮಿಜೋರಾಂ, ಅಸ್ಸಾಂ, ಆಂಧ್ರ, ಮಣಿಪುರ ರಾಜ್ಯಗಳಿಗೆ ಈ ಸೂಚನೆ ನೀಡಲಾಗಿದೆ. ಭಾರತದಲ್ಲಿ ಕಳೆದ 24 ಗಂಟೆಯ ಅವಧಿಯಲ್ಲಿ 40,134 ಹೊಸ ಕೊರೋನಾ ಕೇಸ್ ಪತ್ತೆಯಾಗಿದೆ. ಇದರಿಂದಾಗಿ ಭಾರತದ ಕೊರೋನಾ ಸಕ್ರಿಯ ಪ್ರಕರಣಗಳ ಸಂಖ್ಯೆ 4,13,718ಕ್ಕೆ ಏರಿಕೆಯಾಗಿದೆ. ಕಳೆದ 24 ಗಂಟೆಗಳ ಅವಧಿಯಲ್ಲಿ 422 ಮಂದಿ ಕೊರೋನಾದಿಂದ ಸಾವನ್ನಪ್ಪಿದ್ದಾರೆ. ದೇಶದಲ್ಲಿ ಸತತ 6ನೇ ದಿನವೂ 40,000ಕ್ಕಿಂತ ಹೆಚ್ಚು ಕೇಸ್ ಪತ್ತೆಯಾಗಿದೆ.